ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರ ಸೂರ್ಯೌ ದಿಶಶ್ರೋತ್ರೇ ವಾಗ್ವಿವೃತಾಶ್ಚ ವೇದಾಃ ವಾಯುಃಪ್ರಾಣೋ ಹೃದಯಂ ವಿಶ್ವಮಸ್ಯ ಪದ್ಭ್ಯಾಂ ಪೃಥಿವೀ ಹ್ಯೇಷ ಸರ್ವಭೂತಾಂತರಾತ್ಮ. ಈ ಅದೃಶ್ಯತ್ವಾಧಿಕರಣಕ್ಕೆ ಸಂಬಂಧಿಸಿದಂತೆ ಶಾಂಕರ ಭಾಷ್ಯ ನಾವೀಗ ನೋಡ್ತಿದ್ದೇವೆ. ಮೊದಲ 2 ಸೂತ್ರಗಳನ್ನು ನಾವೀಗ ಅರ್ಥ ಮಾಡ್ಕೊಂಡಿದ್ದೇವೆ. ಆ ಸೂತ್ರಗಳಿಗೆ ಶಾಂಕರ ಭಾಷ್ಯದಲ್ಲಿ ಏನು ಅರ್ಥ ಇದೆ ಅಂತ ಅನ್ನೋದನ್ನು ನೋಡಿದ್ದೇವೆ. ರೂಪೋಪನ್ಯಾಸಾಚ ಅಂತ 3ನೇ ಸೂತ್ರ. ಅಲ್ಲಿ ಅಕ್ಷರನಿಂದ ಪ್ರಪಂಚದ ಸೃಷ್ಟಿಯನ್ನು ವರ್ಣಿಸಿದ್ದಾರೆ. ಅದಾದಮೇಲೆ ಈ ಮಂತ್ರ ಬಂದಿದೆ, ಅಗ್ನಿರ್ಮೂರ್ಧ ಚಕ್ಷುಷಿ ಚಂದ್ರ ಸೂರ್ಯವು ಅಂತ. ಆ ಅಕ್ಷರ ಪುರುಷನ ಅಂಗಾಂಗಗಳನ್ನು ಅಲ್ಲಿ ವರ್ಣಿಸಿದ್ದಾರೆ. ಅವನಿಗೆ ಅಗ್ನಿಯೇ ತಲೆ, ಚಂದ್ರ ಸೂರ್ಯರಿಬ್ಬರು ಕೂಡ ಆತನ ಕಣ್ಗಳು, ದಿಕ್ಕುಗಳು ಆತನ ಶ್ರೋತ್ರ ಅಂತ. ಹೀಗೆ ಈ ವೇದಗಳೆಲ್ಲವೂ ಆತನ ವಾಣಿ, ವಾಯು ಆತನ ಪ್ರಾಣ, ಇಡೀ ವಿಶ್ವವೇ ಆತನ ಹೃದಯ, ಮತ್ತೆ ಪೃಥ್ವಿ ಆತನ ಪಾದಗಳು. ಹೀಗೆ ಆತ ಸರ್ವಭೂತಾಂತರಾತ್ಮ ಆಗಿದ್ದಾನೆ ಅಂತ ವರ್ಣನೆ ಬಂದಿದೆ. ಹೀಗೆ ಒಂದು ವಿಶಿಷ್ಟವಾದ ಅಂಗಾಂಗಗಳನ್ನು ಹೊಂದಿರುವಿಕೆ, ಇದು ಜೀವನಿಗೆ ಬರೋದಿಲ್ಲ ಈ ಮಹಿಮೆ. ಆದ್ದರಿಂದ ಇಲ್ಲಿ ಅಕ್ಷರ ಶಬ್ದದಿಂದ ಆ ಜೀವನನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಈ ಜಡವಾದ ಪ್ರಕೃತಿಯು ಕೂಡ ಸರ್ವಭೂತಗಳ ಅಂತರಾತ್ಮವಲ್ಲ. ಅದರಿಂದ ಇಲ್ಲಿ ಬ್ರಹ್ಮನನ್ನೇ ಅಕ್ಷರ ಶಬ್ದದಿಂದ ತಗೊಳ್ಬೇಕು ಅಂತ ಅವರ ತಾತ್ಪರ್ಯ. ಇದಿಷ್ಟು ಈ 3 ಸೂತ್ರಗಳಿಗೆ ಅವರು ಹೇಳಿರುವಂತಹ ಅರ್ಥ. ಚಂದ್ರಿಕಾದಲ್ಲಿ ಅದರ ಬಗ್ಗೆ ವಿಮರ್ಶಿಸಿದ್ದಾರೆ. ಈ ಅದ್ವೈತ ದರ್ಶನದಲ್ಲಿ ಜಗತ್ತು ಮಿಥ್ಯ. ಮಿಥ್ಯ ಅಂದರೆ ಹೇಗೆ ಅದನ್ನು ವಿವರಿಸ್ತಾರೆ ಅವರು ಅಂದರೆ, ಹಗ್ಗದಲ್ಲಿ ನಮ್ಗೆ ಹಾವು ಕಾಣಿಸ್ತದೆ, ಹಗ್ಗವನ್ನು ನೋಡಿದಾಗ ಹಾವು ಕಾಣಿಸ್ತದೆ. ಆ ಹಾವಿನ ಕಲ್ಪನೆಗೆ, ಹಾವಿನ ಆರೋಪಕ್ಕೆ ಹಗ್ಗ ಅನ್ನೋದು ಅಧಿಷ್ಠಾನ. ಹಗ್ಗವನ್ನು ನಾವು ನೋಡಿದಾಗ ಅದು ಹಗ್ಗ ಅಂತ ತಿಳಿಯದೇ ಇದ್ದಾಗ ಹಾವು ಅಂತ ಕಾಣಿಸ್ತದೆ. ಅದರಂತೆ ಈ ಪ್ರಪಂಚವನ್ನ ನಾವೀಗ ತಿಳ್ಕೊಂಡಿದ್ದೀವಲ್ಲ, ವಸ್ತುತಃ ನೋಡ್ತಿರುವುದು ಬ್ರಹ್ಮನನ್ನ. ಆದರೆ ಬ್ರಹ್ಮ ನಮಗೆ ಬ್ರಹ್ಮ ಎಂಬುದಾಗಿ ಕಾಣಲಿಲ್ಲ, ಹೊರತು ಪ್ರಪಂಚ ಎಂಬುದಾಗಿ ಕಾಣಿಸ್ತದೆ. ಅದರಿಂದ ಪ್ರಪಂಚದ ಕಲ್ಪನೆಗೆ ಬ್ರಹ್ಮನೇ ಅಧಿಷ್ಠಾನ ಅಂತ ಅವರು ಅದನ್ನು ವಿವರಿಸ್ತಾರೆ. ಇದು ಪ್ರಸಿದ್ಧವಾದ ಸಂಗತಿಯೇ. ಈ ಬ್ರಹ್ಮ, ಆ ಪ್ರಪಂಚದ ಕಲ್ಪನೆಗೆ ಅಧಿಷ್ಠಾನನಾದಂತಹ ಬ್ರಹ್ಮ, ಅವನು ವಾಚ್ಯ ಅಂದರೆ ಶಬ್ದಗಳಿಂದ ವಾಚ್ಯ ಹೌದೋ ಅಲ್ವೋ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡಬೇಕು. ಆ ಸೂತ್ರದಲ್ಲಿ ಧರ್ಮೋಕ್ತೇಹೆ ಅಂತ ಹೇಳಿದ್ದಾರೆ. ಅದೃಶ್ಯತ್ವಾದಿ ಗುಣಕಃ ಧರ್ಮೋಕ್ತೇಹೆ ಅಂತ. ಧರ್ಮೋಕ್ತೇಹೆ ಅನ್ನೋ ಮಾತಿಗೆ ನಮ್ಗೆ ಅರ್ಥ ಈಗಾಗಲೇ ನೋಡಿ ಗೊತ್ತಿದೆ. ಧರ್ಮಗಳನ್ನು ಹೊಂದಿರುವವನು ಅಂತ. ಧರ್ಮಗಳನ್ನು ಅಂದರೆ ಗುಣಗಳನ್ನು ಹೊಂದಿರುವುದು ಅಂತ ಹೀಗರ್ಥ. ಇಲ್ಲಿ ಪ್ರತಿಪಾದಿತನಾದ ಇಲ್ಲಿ ಪ್ರತಿಪಾದಿತನಾದಂಥ ಬ್ರಹ್ಮ ಯಾರು? ಈ ಒಟ್ಟಾರೆ 3 ಸೂತ್ರಗಳಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವೇದವಾಕ್ಯಗಳಲ್ಲಿ ಪ್ರತಿಪಾದ್ಯನಾದಂತಹ, ವಾಚ್ಯ ಅಂದರೆ ಪ್ರತಿಪಾದ್ಯ ಅಂತ ಅರ್ಥ. ಆ ಪ್ರತಿಪಾದ್ಯನಾದಂಥ ಬ್ರಹ್ಮ ಯಾರು ಅಂತ ನಾವು ಜಿಜ್ಞಾಸೆ ಮಾಡಿದಾಗ, ಶಬ್ದಗಳಿಂದ ವಾಚ್ಯ ಅಂತ ಒಂದರ್ಥ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಪ್ರತಿಪಾದ್ಯನಾದವನು ಯಾರು ಅಂತ ಈಗ ನಾವು ಜಿಜ್ಞಾಸೆ ಮಾಡಿದಾಗ, ಅವನು ಇದೇ ಬ್ರಹ್ಮನೇ ಪ್ರತಿಪಾದ್ಯ ಅಂತ ನೀವು ಹೇಳಬೇಕು. ಜಗತ್ತಿನ ಕಲ್ಪನೆಗೆ ಅಧಿಷ್ಠಾನನಾದಂತಹ ಬ್ರಹ್ಮನೇ ಈ ಸೂತ್ರಗಳಲ್ಲಿ ಪ್ರತಿಪಾದ್ಯ ಅಂತ ಹೀಗೆ ನೀವು ಹೇಳಬೇಕು. ಹಾಗೆ ಹೇಳಿದಾಗ ಅವನು ನಿರ್ಧರ್ಮಕ. ಯಾವ ಬ್ರಹ್ಮ ನಿರ್ಗುಣ, ನಿರ್ಧರ್ಮಕ, ನಿಷ್ಕ್ರಿಯ ಆಗಿದ್ದಾನೋ ಅಂಥ ಬ್ರಹ್ಮನೇ
ಈ ಜಗತ್ತಿನ ಕಲ್ಪನೆಗೆ ಅಧಿಷ್ಠಾನ, ಅದ್ವೈತಗಳು ಹೇಳುವಂತೆ. ಆ ಬ್ರಹ್ಮ ಧರ್ಮಗಳನ್ನು ಹೊಂದಿರುವುದು ಹೇಗೆ? ಇದು ಹೊಂದೋದಿಲ್ಲ ನಿಮ್ಮಲ್ಲಿ. ಧರ್ಮೋಕ್ತ ಅಂದರೆ ಧರ್ಮಗಳನ್ನು ಹೊಂದಿರುವವನು ಅಂತ ಅರ್ಥ. ಅವನು ಸಗುಣ ಬ್ರಹ್ಮ ಅಥವಾ ಸವಿಶೇಷ ಬ್ರಹ್ಮನಾಥ. ನಿರ್ಗುಣ ಬ್ರಹ್ಮ, ಸಗುಣ ಬ್ರಹ್ಮ ಅಂತ ಎರಡನ್ನ ನೀವು ಹೇಳ್ತಿರ್ತೀರಿ. ನಿರ್ಗುಣ ಬ್ರಹ್ಮ ಅಂದರೆ ಮೂಲ ಬ್ರಹ್ಮ, ಯಾವುದೇ ಗುಣ ಕ್ರಿಯೆ ಇತ್ಯಾದಿಗಳನ್ನು ಹೊಂದದೇ ಇರುವವನು. ಅವನಿಗೆ ಈ ಮಾಯೆಯ ಸಂಬಂಧದಿಂದ ಗುಣಗಳು, ಕ್ರಿಯೆಗಳು ಇವೆಲ್ಲವೂ ಕಾಣಿಸ್ತವೆ. ಅಂಥವನನ್ನ ಧರ್ಮ ಉಳ್ಳವನು ಅಂತ ಬೇಕಾದ್ರೆ ಹೇಳಬಹುದು. ಆದರೆ ಅವನು ಜಗತ್ತಿನ ಕಲ್ಪನೆಗೆ ಅಧಿಷ್ಠಾನ ಅಲ್ಲ. ಇದು ನಿಮ್ಮಲ್ಲಿ ಹೊಂದೋದಿಲ್ಲ. ಅಂತಹ ಬ್ರಹ್ಮ ಇಲ್ಲಿ ವಾಚ್ಯ ಆಗುವುದು ಅಂದರೆ ಇಲ್ಲಿ ಸೂತ್ರ ಮತ್ತು ಉಪನಿಷತ್ತುಗಳಲ್ಲಿ ಪ್ರತಿಪಾದ್ಯನಾದರೆ, ಈ ಭಾಗದಲ್ಲಿ ಪ್ರತಿಪಾದ್ಯನಾದರೆ ಅಂತ ಅರ್ಥ ಅದಕ್ಕೆ. ಆ ಬ್ರಹ್ಮ ಇಲ್ಲಿ ಹೇಳಿದಂತೆ ಆ ಧರ್ಮವುಳ್ಳವನಾಗುವುದು ಸಾಧ್ಯ ಇಲ್ಲ, ಯಾಕಂದ್ರೆ ನಿರ್ಧರ್ಮಕ. ಒಟ್ಟಾರೆ ಪ್ರಪಂಚದ ಒಂದು ಕಲ್ಪನೆಗೆ ಅಧಿಷ್ಠಾನ ಆ ನಿರ್ಗುಣ ಬ್ರಹ್ಮವೇ ಹೊರತು ಸಗುಣ ಬ್ರಹ್ಮ ಅಲ್ಲ, ನೀವು ಒಪ್ಪಿದಂತೆ. ಅದರಿಂದ ಧರ್ಮೋಕ್ತೇಹೆ ಅಂತ ಹೇಳುವುದೇ ಅಸಮಂಜಸ ಆಗಿ ಹೋಗ್ತದೆ. ಈ ಭಾಗ ಇಲ್ಲೆಲ್ಲ ಕಡೆನೂ ಕೂಡ ಜಗತ್ತು ಬ್ರಹ್ಮನಿಂದಲೇ ಸೃಷ್ಟಿಸಲ್ಪಟ್ಟಿದೆ, ಅವನೇ ಇದಕ್ಕೆ ಅಧಿಷ್ಠಾನನಾಗಿದ್ದಾನೆ, ಅವನಿಂದಲೇ ಇದು ಕಲ್ಪಿತವಾಗಿದೆ ಅಂತಲೇ ನಿಮ್ಮ ದೃಷ್ಟಿಯಿಂದ ವ್ಯಾಖ್ಯಾನ ಹೇಳ್ತದೆ. ನಾವು ಆ ಥರ ವ್ಯಾಖ್ಯಾನ ಹೇಳೋದಿಲ್ಲ. ಜಗತ್ತೆಲ್ಲವನ್ನು ಆತ ಸೃಷ್ಟಿಸಿದ್ದಾನೆ ಅಂತಲೇ ನಾವು ಹೇಳ್ತೀವಿ, ಸತ್ಯ ಅಂತ ನಾವು ಹೇಳ್ತೀವಿ. ನೀವು ಜಗತ್ತು ಅಸತ್ಯ, ಬ್ರಹ್ಮ ಅದಕ್ಕೆ ಅಧಿಷ್ಠಾನ, ಜಗತ್ತು ಆರೋಪಿತ ಅಂತ ಹೇಳ್ತೀರಿ. ಜಗತ್ತು ಆರೋಪಿತ ಆಗಬೇಕಾದ್ರೆ ಅದಕ್ಕೆ ಅಧಿಷ್ಠಾನನಾದ ಬ್ರಹ್ಮ ನಿರ್ಗುಣ ಬ್ರಹ್ಮನೇ ಆಗಿರಬೇಕು, ಸಗುಣ ಬ್ರಹ್ಮ ಆಗಿರೋದು ಸಾಧ್ಯ ಇಲ್ಲ. ಅದರಿಂದ ಧರ್ಮೋಕ್ತಿ ಅನ್ನೋ ಮಾತೇ ಹೊಂದೋದಿಲ್ಲ. ಮತ್ತೆ ಇಲ್ಲಿ ಸೂರ್ಯದ್ವಾರೇಣ ವಿರಜಾ ಪ್ರಯಾಂತಿ ಅಂತ ಮುಂದೆ ಅದೇ ಭಾಗದಲ್ಲಿ ಬರ್ತದೆ. ಸಾಧಕರಾದವರು ಸೂರ್ಯನ ಮೂಲಕ ವಿರಜಾಹ ತಮ್ಮೆಲ್ಲ ದೋಷಗಳನ್ನು ಕಳೆದುಕೊಂಡು ಪ್ರಯಾಂತಿ ಮುಂದೆ ಹೋಗ್ತಾರೆ ಅಂತ. ಅಕ್ಷರ ಬ್ರಹ್ಮನ ಪ್ರಾಪ್ತಿಗೆ ಏನು ಮಾರ್ಗ? ಸೂರ್ಯನೇ ಮಾರ್ಗ ಅಂತ ವರ್ಣನೆ ಮಾಡಿದ್ದಾರೆ. ಆ ಮಾರ್ಗದಿಂದ ಪ್ರತಿಪಾದಿತನಾದವನು ಯಾರು? ವಸ್ತುತಃ ವಿಚಾರ ಮಾಡಿದರೆ ಕಾರ್ಯಬ್ರಹ್ಮ ಮತ್ತು ಇನ್ನೊಂದು ಮೂಲ ಬ್ರಹ್ಮ ಅಂತ ಎರಡು ಬ್ರಹ್ಮಗಳಿವೆ. ಕಾರ್ಯಬ್ರಹ್ಮ ಅಂದರೆ ನಾವು ಅದನ್ನು ಹಿಂದೆ ಕೆಲವು ಕಡೆ ನೋಡಿದ್ದೀವಿ. ಈ ಸೈನಾನ್ ಬ್ರಹ್ಮಗಮಯತಿ ಇತ್ಯಾದಿ ಕಡೆಗಳಲ್ಲಿ, ಬೇರೆ ಬೇರೆ ಪ್ರಸಂಗಗಳಲ್ಲಿ ಕಾರ್ಯಬ್ರಹ್ಮ ಅಂದರೆ ಈ ಚತುರ್ಮುಖ ಬ್ರಹ್ಮ ಮೊದಲಾದದ್ದು. ಈ ಸೂರ್ಯನ ಮಾರ್ಗದಿಂದ ಗಮ್ಯನಾದವನು ಯಾರು? ಕಾರ್ಯನಾದಂಥ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಅವನೇ ಬ್ರಹ್ಮ. ಅವನು ಜಗತ್ತಿಗೆ ಅಧಿಷ್ಠಾನ ಅಲ್ಲ. ಇಲ್ಲಿ ಕಾರ್ಯಬ್ರಹ್ಮ ಅಂತ ಚತುರ್ಮುಖ ಬ್ರಹ್ಮ ಅಂತ ನಾನು ಹೇಳಿದೆ, ಅಥವಾ ಈ ಸಗುಣ ಬ್ರಹ್ಮ ಅಂತ ಅವರು ಆ ಥರ ಅಭಿಪ್ರಾಯ ಪಟ್ಟಿರಬಹುದು. ಅದ್ರ ಬಗ್ಗೆ ನಮಗೆ ಕೇವಲ ಅನುವಾದಗಳನ್ನು ಓದಿ ಸ್ಪಷ್ಟತೆ ಸಿಗೋದಿಲ್ಲ. ಕಾರ್ಯಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಥವಾ ಸಗುಣ ಬ್ರಹ್ಮ, ಅವನು ಜಗತ್ತಿಗೆ ಅಧಿಷ್ಠಾನ ಅಲ್ಲ. ಆ ಮಾರ್ಗದಿಂದ ಗಮ್ಯನಾದವನು ಕಾರ್ಯಬ್ರಹ್ಮನೇ. ಆ ಭಾಗ ನೋಡಿದರೆ ಹಾಗೆ ಗೊತ್ತಾಗ್ತದೆ. ಸೂರ್ಯದ್ವಾರೇಣ ವಿರಜಾ ಪ್ರಯಾಂತಿ ಅನ್ನೋದನ್ನು ನೋಡಿದರೆ ಹೀಗೆ ಆ ನಿರ್ಗುಣವಾದಂಥ ಬ್ರಹ್ಮ ಇದೆಯಲ್ಲ, ಅದು ಜಗತ್ತಿಗೆ ಅಧಿಷ್ಠಾನ ಆಗಿದೆ. ಆದರೆ ಸೂರ್ಯನ ಮಾರ್ಗದಿಂದ ಹೋಗುವುದು ಅಲ್ಲಿ ಅಲ್ಲ, ಆ ಬ್ರಹ್ಮನ ನಿರ್ಗುಣ ಬ್ರಹ್ಮನನ್ನಲ್ಲ ಹೋಗಿ ತಲುಪುವುದು, ನಿರ್ಗುಣ ಬ್ರಹ್ಮನನ್ನಲ್ಲ, ಕಾರ್ಯಬ್ರಹ್ಮನನ್ನು. ಆದ್ದರಿಂದ ಇವೆಲ್ಲವೂ ಕೂಡ ಪರಸ್ಪರ ಹೊಂದೋದಿಲ್ಲ. ನಿರ್ಗುಣ ಬ್ರಹ್ಮನಿಗೆ ಧರ್ಮೋಕ್ತಿ ಎನ್ನುವ ಮಾತೇ ಹೊಂದೋದಿಲ್ಲ, ಅದು ಬಾಧಕ ಆಗಿದೆ. ಕಾರ್ಯಬ್ರಹ್ಮ ಜಗತ್ತಿಗೆ ಕಾರಣ ಅನ್ನಲ್ಲ. ಜಗತ್ತಿಗೆ ಕಾರಣವಾದ ಬ್ರಹ್ಮ ಸೂರ್ಯನ ಮಾರ್ಗದಿಂದ ಪ್ರಾಪ್ಯನಲ್ಲ. ಆದ್ದರಿಂದ ಇವೆಲ್ಲವೂ ಪರಸ್ಪರ ಹೊಂದಾಣಿಕೆ ಆಗದೇ ಇರುವಂಥ ವಿಷಯಗಳು ಅಂತ ಅವರ ಖಂಡನೆ. ಆದ್ದರಿಂದ ಅದ್ವೈತವಾದ ಹೇಳುವಂತೆ ಈ ಅಧಿಕರಣ ಪ್ರತಿಪಾದ್ಯವಾದ ಬ್ರಹ್ಮ ಯಾರು? ಸಗುಣ ಬ್ರಹ್ಮನ ಅಥವಾ ನಿರ್ಗುಣ ಬ್ರಹ್ಮನ? ಆ ಸಗುಣ ಬ್ರಹ್ಮನನ್ನೇ ಕಾರ್ಯಬ್ರಹ್ಮ ಅಂತ ಹೇಳಿರೋ ಸಾಧ್ಯತೆ ಇದೆ. ಚತುರ್ಮುಖ ಅಂತ ನನಗನಿಸಿದ್ದನ್ನು ಹೇಳಿದೆ, ಆದರೆ ವಸ್ತುತಃ ಅವರು ಸಗುಣ ಬ್ರಹ್ಮ ಅಂತ, ಕಾರ್ಯಬ್ರಹ್ಮ ಎಂಬ ಶಬ್ದದಿಂದ ಸಗುಣ ಬ್ರಹ್ಮ ಅಂತ ಹೇಳಿರುವ ಸಾಧ್ಯತೆ ಇದೆ. ಒಟ್ಟಾರೆ ಈ ಭಾಗದಿಂದ ಪ್ರತಿಪಾದಿತನಾದವನು ಸಗುಣ ಬ್ರಹ್ಮನ ನಿರ್ಗುಣ ಬ್ರಹ್ಮನ ಅನ್ನೋದನ್ನು ನಿಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಇಬ್ಬರಲ್ಲಿಯೂ ಒಂದು ವಿಷಯ ಹೊಂದುತ್ತದೆ, ಇನ್ನೊಂದು ವಿಷಯ ಹೊಂದೋದಿಲ್ಲ.
ಆದ್ರಿಂದ ನಿಮಗಿದು ತೊಂದರೆ ಇದೆ ಅಂತ ಅಭಿಪ್ರಾಯ. ಈ ಸೂರ್ಯದ್ವಾರೇಣತೆ ವಿರಜಾ ಪ್ರಯಾಂತಿ ಅನ್ನೋ ಭಾಗ ಅಥರ್ವಣ ಉಪನಿಷತ್ತಿನಲ್ಲಿ ಇರೋದು ಬ್ರಹ್ಮಲೋಕ ಸಾಧನ ನಿರೂಪಣ ಅಂತ ಈ ಭಾಗದಲ್ಲಿ. ಅಲ್ಲಿ ತಪಶ್ರದ್ಧೆ ಯೇ ಅಭ್ಯುಪಸಂವಂತಿ ಅರಣ್ಯೇ ಶಾಂತ ವಿದ್ವಾಂಸೋ ಭೈಕ್ಷಚರ್ಯಾಂ ಚರಂತಹ ಸೂರ್ಯದ್ವಾರೇಣತೆ ವಿರಜಾ ಪ್ರಯಾಂತಿ ಯತ್ರಾಂಪತಃ ಪುರುಷೋ ಹ್ಯವ್ಯಯಾತ್ಮ ಅಂತ ಈ ಥರದ ಮಂತ್ರ. ಪುಣ್ಯಕರವಾದ ಪ್ರದೇಶಗಳಲ್ಲಿ ಕೃಚ್ಛ್ರ ಚಾಂದ್ರಾಯಣ ಮೊದಲಾದ ವ್ರತಗಳನ್ನು ಮಾಡಿ, ತಪಸ್ಸು, ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಿ, ಯಾಗಾದಿಗಳನ್ನು ಮಾಡಿ ವಾಸ ಮಾಡಿ ಯಾರು ಬ್ರಹ್ಮಜ್ಞಾನವನ್ನು ಪಡಿತಾರೋ ಅವರು ಬದುಕಲಿಕ್ಕಾಗಿ ಒಂದಿಷ್ಟು ಭಿಕ್ಷಾ ಬೇಡಿ ಆ ಮೂಲಕ ತಮ್ಮ ಜೀವನವನ್ನು ನಡೆಸಿ ಮುಂದೆ ಸೂರ್ಯಮಂಡಲಕ್ಕೆ ಹೋಗ್ತಾರೆ. ಸೂರ್ಯಮಂಡಲಕ್ಕೆ ಹೋಗಿ ಮೋಕ್ಷದಾಯಕನಾದಂತಹ ಬ್ರಹ್ಮನನ್ನ ಪಡೀತಾರೆ ಅಂತ ಹೀಗೆ ಆ ಮಾತು ಅಲ್ಲಿ ಕೇಳಿ ಬರ್ತದೆ. ಇದು ಅಲ್ಲಿ ಸೂರ್ಯದ್ವಾರೇಣ ವಿರಜಾ ಪ್ರಯಾಂತಿ ಅನ್ನೋ ಮಾತಿನ ಒಂದು ಸರಳವಾದಂತಹ ಅನುವಾದ ಹೇಳಿದೆ. ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಅದರ ಅನುವಾದ ಹೇಳಿದೆ. ಅಲ್ಲಿ ಕಾರ್ಯಬ್ರಹ್ಮ ಇತ್ಯಾದಿಗಳು ಬಂತಲ್ಲ, ಅದ್ರ ಬಗ್ಗೆ ನನಗೆ ಈಗ ಹೆಚ್ಚು ವಿವರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲೇನು ನಮ್ಮ ಗುರುಗಳು ಹರಿದಾಸ ಭಟ್ಟಾಚಾರ್ಯ ಅನುವಾದ ಮಾಡಿದ್ದಾರೆ ಅದನ್ನು ಮಾತ್ರ ಹೇಳಿದ್ದೀನಿ ಅಷ್ಟೆ. ಅನುವಾದ ಓದಿದ್ದು, ಉಪನಿಷತ್ತಿನ ಅನುವಾದ ಓದಿದ್ದು ನಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ. ಚಂದ್ರಿಕಂಬದಲ್ಲಿ ಮಾಡಿದ ವಿಮರ್ಶೆ ಅವ್ರ ಸಿದ್ಧಾಂತಕ್ಕೆ ಅನುಗುಣವಾಗಿರ್ತದೆ, ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಮುಂದೆ ದಿವ್ಯೋ ಶಮೂರ್ತಃ ಪುರುಷ ಅಂತ ಕಳೆದ ದಿವಸದ ಪಾಠದಲ್ಲಿ ಒಂದು ಬಂದಿತ್ತು. ಅದರ ಅಭಿಪ್ರಾಯ ಈ ಥರದ ಮುಂದೆ ಅದೇ ಅಲ್ಲೇ ಮುಂದೆ ಇದೆ. ತದೇತತ್ ಸತ್ಯಂ ಅಂತ ಹೀಗೆ ಪ್ರಾರಂಭ ಆಗ್ತದೆ. ತೃತೀಯ ಖಂಡ ಯಥಾ ಸುದೀಪ್ತಾತ್ ಪಾವಕಾತ್ ವಿಷ್ಫುಲಿಂಗಾಹ ಅಂತ ಒಂದು ಮಂತ್ರ ಇದೆ. ಅದಾದ್ಮೇಲೆ ಎರಡನೇ ಮಂತ್ರ ದಿವ್ಯೋ ಶಮೂರ್ತಃ ಪುರುಷ. ಪರಮಾತ್ಮ ದಿವ್ಯನಾಗಿದ್ದಾನೆ, ಅದ್ಭುತನಾಗಿದ್ದಾನೆ, ಜಡದೇಹವಿಲ್ಲದವನು. ಅಮೂರ್ತ ಅಂದ್ರೆ ಜಡದೇಹ ಇಲ್ಲದೆ ಇದ್ದವನು, ಎಲ್ಲ ಪದಾರ್ಥಗಳ ಒಳಗೂ ಹೊರಗೂ ಇದ್ದಾನೆ. ಅಪ್ರಾಣ, ಅವನು ಉತ್ಪತ್ತಿರಹಿತ. ಅಮನಾಹ, ಜ್ಞಾನವಿಲ್ಲದವನು. ಶುಭ್ರ, ಶುದ್ಧವಾದಂತಹ ಸ್ವರೂಪ ಇದ್ದವನು. ಅಕ್ಷರಾತ್ ಪರತಃ ಪರಹ. ಇಷ್ಟು ಅಲ್ಲಿ ಬಂದಿದೆ. ಮುಂದೆ ಅಗ್ನಿರ್ಮೂರ್ಧ ದಿವಶ್ಚಕ್ಷು ಅಂತ ಮತ್ತೊಂದು ಮಂತ್ರ ಬಂದಿದೆ. ಅದು ಕೂಡ ಪರಮಾತ್ಮ ತನ್ನ ಶರೀರದಿಂದ ಮಾಡಿದ ಸೃಷ್ಟಿ ಅಂತ ಮುಂದೆ ವರ್ಣನೆ ಮಾಡುವ ಪ್ರಸಂಗ ಇದೆ. ಅಗ್ನಿರ್ಮೂರ್ಧ, ಈ ಪರಮಾತ್ಮನ ಶಿರಸ್ಸು ಅಗ್ನಿ ಎಂಬ ಹೆಸರುಳ್ಳದ್ದು. ಇದು ನಮ್ಮ ವ್ಯಾಖ್ಯಾನಕ್ಕೆ ಅನುಗುಣವಾಗಿ ಅನುವಾದ. ಮತ್ತು ಅದು ಅಗ್ನಿಗೆ ಉತ್ಪತ್ತಿ ಕಾರಣ ಆಗಿದೆ. ಎರಡು ಕಣ್ಣುಗಳು ಕೂಡ ಚಂದ್ರ ಮತ್ತು ಸೂರ್ಯರ ಉತ್ಪತ್ತಿಗೆ ಕಾರಣ ಆಗಿವೆ. ಮತ್ತು ಅವಕ್ಕೆ ಚಂದ್ರ ಸೂರ್ಯ ಅಂತ ಹೆಸರೂ ಇದೆ. ಭಾಗವತದಲ್ಲೂ ಈ ಥರ ಎಲ್ಲ ಬಂದಿದೆ. ಕಿವಿಗಳು ಎಲ್ಲ ಕಡೆ ಇವೆ ಮತ್ತು ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸ್ತವೆ. ಆದ್ದರಿಂದ ಅವಕ್ಕೆ ದಿಕ್ ಅಂತ ಹೀಗೆ ಹೆಸರಿದೆ. ದಿಶಂತಿ ಇತಿ ದಿಕ್ಕ, ದಿಶ ಅತಿಸರ್ಜನೆ ಅಂತ ಹೀಗೆ ಎಲ್ಲವನ್ನು ಕೊಡ್ತವೆ ಅಂತ ಅದರ ತಾತ್ಪರ್ಯ. ದಿಕ್ಕುಗಳಿಗೆ ಉತ್ಪತ್ತಿ ಸ್ಥಾನ, ಮತ್ತೆ ದಿಕ್ಕುಗಳ ಅಭಿಮಾನ ದೇವತೆಗಳಿಗೂ ಕೂಡ ಅವು ಉತ್ಪತ್ತಿ ಸ್ಥಾನ. ಈ ಭಗವಂತನ ವಾಗೇಂದ್ರಿಯದಿಂದ ಶಿಕ್ಷಾ, ವ್ಯಾಕರಣ ಮೊದಲಾದ ಛಂದಸ್ಸುಗಳು, 6 ಅಂಗಗಳು, ಇತಿಹಾಸ, ಪುರಾಣಗಳು, ವೇದಗಳು ಇವೆಲ್ಲ ಅಭಿವ್ಯಕ್ತ ಆಗಿವೆ. ಮತ್ತೆ ಆ ವಾಗೇಂದ್ರಿಯಕ್ಕೆ ವೇದ ಅಂತಾನೆ ಹೆಸರಿದೆ. ಯಾಕೆಂದ್ರೆ ಪರಮಾತ್ಮನನ್ನ ಅದು ತಿಳಿಸ್ತದೆ, ಆದ್ರಿಂದ ಅದಕ್ಕೆ ವೇದ ಅಂತ ಹೆಸರಿದೆ. ಶ್ವಾಸವಾಯು, ಪರಮಾತ್ಮನ ಶ್ವಾಸವಾಯು ಜಗತ್ತಿನ ಎಲ್ಲಾ ಚಟುವಟಿಕೆಗಳಿಗೂ ಪ್ರೇರಕ ಆಗಿವೆ, ಆದ್ರಿಂದ ಅದಕ್ಕೆ ಪ್ರಾಣ ಅಂತ ಹೆಸರಿದೆ. ಮತ್ತೆ ಅದರಿಂದಲೇ ಮುಖ್ಯ ಪ್ರಾಣನ ಉತ್ಪತ್ತಿಯಾಗಿದೆ. ಪರಮಾತ್ಮನ ಹೃದಯ ಅದು ಎಲ್ಲ ಕಡೆ ವ್ಯಾಪ್ತವಾಗಿದೆ. ಹೃತು ಅಯ ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಒಂದು ಕಡೆ ಹೇಳಿದ್ದಾರೆ. ಅಯ ಗತ ಒಂದು ಧಾತುವಿನಿಂದ ಎಲ್ಲ ಕಡೆ ವ್ಯಾಪ್ತನಾದವನು ಅನ್ನೋ ಅರ್ಥ ಸಿಗ್ತದೆ. ಮತ್ತು ಈ ವಿಶ್ವ ಎಂಬ ಹೆಸರಿನಿರುವಂತಹ ರುದ್ರನಿಗೆ ಅದು ಉತ್ಪತ್ತಿ ಸ್ಥಾನ. ಕಾಲುಗಳಿಂದ ಭೂಮಿ ಹುಟ್ಟಿದೆ ಮತ್ತು ಭೂಮಿಯ ಅಭಿಮಾನಿ ದೇವತೆಯೂ ಹುಟ್ಟಿದ್ದಾನೆ. ಈ ವಿಶ್ವದ ಜನಕನಾದ ಪರಮಾತ್ಮ ಎಲ್ಲಾ ಪದಾರ್ಥಗಳ ಒಳಗಿದ್ದು ಅವುಗಳನ್ನು ರಕ್ಷಿಸ್ತಾನೆ, ಅವುಗಳ ಅಸ್ತಿತ್ವಕ್ಕೆ ಕಾರಣನಾಗಿದ್ದಾನೆ ಅಂತ ಹೀಗೆಲ್ಲ ಅದರ ವಿವರಣೆ ಬಂದಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಶಾಂಕರ ಭಾಷೆಯ ವಿಮರ್ಶೆಯೂ ಕೂಡ ಸಮಾಪ್ತ ಆಗಿದೆ.